ಹಲೋ ಫ್ರೆಂಡ್ಸ್, ಆರಾಮವಾಗಿದ್ದ ಇಲ್ಲೊಬ್ಬರು ಬೆಕ್ಕು ಒಮ್ಮೆಲೇ ಕಾಯಿಲೆ ಉಲ್ಬಣಿಸಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡಬೇಕಾಯಿತು. ಯಾಕೆ ಅದಕ್ಕೆ ಕಾಯಿಲೆ ಆಗಿರೋದು ಮೊದಲೇ ಗೊತ್ತಾಗಲಿಲ್ಲ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ವೀರಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ, ಈ ದಿನ ಬೆಕ್ಕು ಕಾಯಿಲೆ ಚಿಹ್ನೆಗಳನ್ನು ತೋರೋದಿಲ್ವೇ ಅನ್ನೋದನ್ನು ನೋಡೋಣ. ಎಂಥ ಶಕ್ತಿಯುತ ಪ್ರಾಣಿಯಾದರೂ ಕಾಯಿಲೆ ಆದಾಗ ದುರ್ಬಲವಾಗಿಬಿಡುತ್ತೆ. ಆಗ ಬೇಟೆಯಾಡುವ ಪ್ರಾಣಿಗೆ ಸುಲಭದ ತುತ್ತಾಗಿಬಿಡುತ್ತೆ. ಹಾಗಾಗಿ ಬೆಕ್ಕು ಕಾಯಿಲೆಯ ಅಥವಾ ನೋವಿನ ಚಿಹ್ನೆಗಳನ್ನು ಹೈಡ್ ಮಾಡೋದನ್ನು ಕಲ್ತಿದೆ. ಈ ಸರ್ವೈವಲ್ ಇನ್ಸ್ಟಿಂಕ್ಟನ್ನು ಅದು ತನ್ನ ಪೂರ್ವಜರಿಂದ ಪಡೆದಿದೆ. ಕಾಯಿಲೆಯ ಮೊದಲ ಹಂತದಲ್ಲಿ ಬೆಕ್ಕು ಯಾವುದೇ ಚಿಹ್ನೆಗಳನ್ನು ತೋರೋದಿಲ್ಲ, ಅಥವಾ ತೋರೋ ಚಿಹ್ನೆಗಳು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗೋದೇ ಇಲ್ಲ ಅಂತಲೇ ಹೇಳಬೇಕು. ಆದರೆ ತಜ್ಞ ವೈದ್ಯರು ಈ ಸೂಕ್ಷ್ಮ ಚಿಹ್ನೆಗಳನ್ನು ಗುರುತಿಸಬಲ್ಲರು. ಅದರಿಂದ ಬೆಕ್ಕಿಗೆ ಯಾವುದೇ ತೊಂದರೆ ಇರದಿದ್ದರೂ ವರ್ಷಕ್ಕೆ 1-2 ಬಾರಿ ಜನರಲ್ ಚೆಕಪ್ ಮಾಡಿಸ್ಬೇಕು ಅಂತಾರೆ ತಜ್ಞರು. ಬೆಕ್ಕು ತೋರುವ ಸೂಕ್ಷ್ಮವಾದ ಚಿಹ್ನೆಗಳನ್ನು ಗಮನಿಸದೆ ಕಾಯಿಲೆ ಚಿಹ್ನೆಗಳು ಕಂಡುಬಂದ ಮೇಲೆ ನೀಡುವ ಚಿಕಿತ್ಸೆ ದುಬಾರಿಯಾಗಬಹುದು, ಕೆಲವು ವೇಳೆ ಪ್ರಾಣಾಂತಿಕವೂ ಆಗಬಹುದು. ಬೆಕ್ಕಿನ ಆಹಾರದ ಬಟ್ಲು, ನೀರಿನ ಬಟ್ಲು ಹಾಗೂ ಲಿಟರ್ ಬಾಕ್ಸನ್ನು ಪ್ರತಿದಿನ ಗಮನಿಸುವಂಥ ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಇದರಿಂದ ಆಹಾರ ಮತ್ತು ನೀರಿನ ಸೇವನೆಯಲ್ಲಿನ ವ್ಯತ್ಯಾಸವನ್ನು ಬೇಗನೆ ಗುರುತಿಸಬಹುದು. ಮುದುರ್ಕೊಂಡು ಮಲಗಿರೋದು, ಬಹಳ ಹೊತ್ತು ಮಲಗೋದು, ನೀವು ಬಂದಾಗಲೂ ಏಳ್ದಲೇ ಇರೋದು, ಅಥವಾ ಒಂದೇ ಭಂಗಿಯಲ್ಲಿ ಬಹಳ ಹೊತ್ತು ಮಲಗೋದು, ನಿರಾಸಕ್ತಿಯಿಂದ ತಲೆಯನ್ನು ಎತ್ತದೇ ಇರೋದು, ತಲೆಯನ್ನು ಒಂದು ಕಡೆ ವಾಲಿಸ್ಕೊಂಡು ಇಟ್ಕೊಂಡಿರೋದು ಮುಂತಾದ ಅಸಹಜ ನಡವಳಿಕೆ ಕಾಯಿಲೆಯ ಚಿಹ್ನೆ ಆಗಿರಬಹುದು. ಜೊತೆಗೆ ಮೊದಲಿನ ಹಾಗೆ ನೆಕ್ಕಿಕೊಂಡು ಗ್ರೂಮ್ ಮಾಡಿಕೊಳ್ಳದೆ ಕೂದಲು ಅಸ್ತವ್ಯಸ್ತವಾಗಿರೋದು, ಪೆಟ್ ಮಾಡಿಸ್ಕೊಳ್ಳೋದಕ್ಕೆ ಹಿಂಜರಿಯೋದು, ದೇಹದ ಒಂದು ಭಾಗವನ್ನು ಪದೇ ಪದೇ ನೆಕ್ಕಿಕೊಳ್ಳೋದು ನೀವು ಗಂಭೀರವಾಗಿ ಪರಿಗಣಿಸಬೇಕಾದಂಥ ಸಂಗತಿಗಳು. ಬೆಕ್ಕಿಗೆ ಕಾಯಿಲೆ ಆದಾಗ ನಿರ್ಜಲೀಕರಣ ಮುಖ್ಯವಾದ ಸಮಸ್ಯೆ. ಡಿಹೈಡ್ರೇಷನ್ ಆಗಿರೋದನ್ನು ಕಂಡುಹಿಡಿಯೋದಕ್ಕೆ ಕುತ್ತಿಗೆ ಹಿಂಭಾಗದ ಚರ್ಮವನ್ನು ಹಿಡಿದು ಮೇಲಕ್ಕೆ ಎಳೆದು ಬಿಡಬೇಕು. ಚರ್ಮ ತಕ್ಷಣ ಮೊದಲಿನ ಸ್ಥಿತಿಗೆ ಬಾರದೆ ಹಾಗೆಯೇ ಉಳಿದರೆ ಡಿಹೈಡ್ರೇಷನ್ ಆಗಿದೆ, ತಕ್ಷಣ ಚಿಕಿತ್ಸೆ ಅವಶ್ಯಕ ಅಂತ ಅರ್ಥ. ಕಾಯಿಲೆಯ ಬೆಕ್ಕುಗಳು ದೂರ ಹೋಗಿ ಒಂಟಿಯಾಗಿರೋದಕ್ಕೆ ಬಯಸಿದರೆ ಕೆಲವು ಹತ್ತಿರ ಬಂದು ಮಾಲೀಕರ ಹೆಚ್ಚಿನ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಪಡ್ತವೆ. ಕಣ್ಣು, ಬಾಯಿಯ ಲೋಳೆಪೊರೆ ಅಂದರೆ ಮ್ಯೂಕಸ್ ಮೆಮೊರಿನ್ ಪೇಲ್ ಆಗಿರೋದು ಅಥವಾ ನೀಲಿ ಬಣ್ಣ ಆಗಿರೋದು ಗಂಭೀರ ಸಮಸ್ಯೆಯನ್ನು ಸೂಚಿಸುತ್ತೆ. ಇಂಥ ಸಂದರ್ಭಗಳಲ್ಲಿ ತಡ ಮಾಡಿದರೆ ಜೀವಕ್ಕೆ ಅಪಾಯವಾಗಲೂಬಹುದು. ಒಟ್ಟಾರೆ ಬೆಕ್ಕಿನಲ್ಲಿ ಯಾವುದೇ ಅಸಹಜ ವರ್ತನೆ ಕಂಡುಬಂದರೆ ಅಥವಾ ಕಾಯಿಲೆ ಚಿಹ್ನೆಗಳು ಕಂಡುಬಂದರೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು. ಸ್ನೇಹಿತರೆ, ಇದು ಬೆಕ್ಕು ಕಾಯಿಲೆ ಚಿಹ್ನೆಗಳನ್ನು ತೋರೋ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.